ಹೇಗಿದೆ ರೋಲ್ಸ್ ರಾಯ್ಸ್. ಆ ಲೇಡಿಗೆ ಕೊಟ್ಟು ಕೊಡಬೇಕು. ಇದ್ರದ್ದು ಲೋಗೋಗೆ ಕಾಸು ಕೊಡ್ಬೇಕು. ಮನೆಯಲ್ಲ ಬಸ್ಸೇ ಇಷ್ಟು ಉದ್ದ ಆಯ್ತಲ್ಲಣ್ಣ. ನಿಮೇಲೆ ಬಸ್ ಆಯ್ತಾ? ಇನ್ನೂ ತೆಗಿಬೇಕಪ್ಪ ವಿಡಿಯೋದಲ್ಲಿ. ಎಂದೆಂದು ನಿನ್ನನ್ನು ಮರೆತು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಮ್ಮ ಪಯಣಗೆ ಇವತ್ತು ನಾವು ಹುಟ್ಟಿದ್ದೀವಿ ಮೈಸೂರು ಹತ್ರ ಇರೋ ಪಯಣಗೆ. ಇಲ್ಲಿ ಏನೇನಿದೆ ಅಂತಂದರೆ ಕಾರು ಹಾಗೆ ಸ್ಕೂಟ್ರದ್ದು ಮ್ಯೂಸಿಯಂ ಇದೆ, ಬೈಕ್ಸ್ದು. ತುಂಬ ಹಳೇ ಬೈಕ್ಸ್ ಆ್ಯಂಡ್ ಕಾರ್ಸ್ ಎಲ್ಲ ಇಲ್ಲಿದೆ. ಬನ್ನಿ ತೋರಿಸ್ತೀವಿ. ಹೊರಟ್ವಿ ಈಗ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಏನಂತೀರಾ ಬ್ರೋ? ಬನ್ನಿ ಹೋಗೋಣ, ನೋಡೋಣ, ಎಂಜಾಯ್ ಮಾಡೋಣ. ಇಲ್ಲಿಂದಾನೇ ಕಾಣಿಸ್ತಿದೆ ಪಯಣ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ ನೋಡಿ ಗಾಯ್ಸ್. ಈಗ ಬಂದ್ವಿ. ಇದೆ ಎಂಟ್ರೆನ್ಸು. ಪಾರ್ಕಿಂಗ್ ಮಾಡೋಣ, ಒಳಗಡೆ ಎಲ್ಲ ಮಾಡೋಣ. ಗಾಡಿ ಪಾರ್ಕ್ ಮಾಡಿದ್ವಿ. ಬನ್ನಿ ಈಗ ಹೋಗೋಣ. ಒಳಗಡೆ ಹೋಗಿ ನಿಮಗೂ ತೋರಿಸ್ತೀವಿ. ಅಣ್ಣ ಲಾಕ್ ಮಾಡಿ. ಆಯ್ತು ನೋಡಿ ಗಾಯ್ಸ್, ಬಂದ ತಕ್ಷಣ ಪಾರ್ಕ್ ಮಾಡಿದ ತಕ್ಷಣ ಲೆಫ್ಟ್ ಸೈಡ್ಗೆ ಒಂದು ಡಬಲ್ ಡೆಕ್ಕರ್ ಬಸ್ ನಿಲ್ಲಿಸಿದ್ದಾರೆ. ಅಲ್ಲಿಗೆ ಹೋಗ್ಬೇಕು ಅಂದರೆ ಈ ಬಸ್ಸಲ್ಲೇ ಹೋಗ್ಬೇಕಂತೆ ಗಾಯ್ಸ್. ಅನ್ನ ಸೂಪ್ರ ಇದು ಎಂಟ್ರೆನ್ಸು ಗಾಯ್ಸ್. ಸ್ಟ್ರೈಟ್ ನೋಡಿದ್ರೆ ಇರೋದು ಪಯಣ. ಬರ್ತಿದ್ದಂಗೆ ರೈಟ್ ಸೈಡ್ಗೆ ಸ್ಕೂಟರ್ ಪಾರ್ಕಿಂಗ್, ಲೆಫ್ಟಿಗೆ ಕಾರು ಆ್ಯಂಡ್ ಹೆವಿ ವೆಹಿಕಲ್ಸ್. ಹೆವಿ ಲೋಡ್ ವೆಹಿಕಲ್ಸ್. ರೈಟ್ ಸೈಡ್ಗೆ ಒಂದು ಡಬಲ್ ಡೆಕ್ಕರ್ ಬಸ್ ಇತ್ತು. ಇಲ್ಲಿರೋದು ಎಂತಮ್ಮ ಇದು? ರೋಲರ್. ಹೇಗಿದೆ ನೋಡಿ. ದಿಸ್ ಇಸ್ ಪಯಣ. ಬನ್ನಿ ಹೋಗೋಣ, ಎಲ್ಲ ನೋಡೋಣ. ಹೋಟ್ಲಿದು ಪ್ಯೂರ್ ವೆಜ್, ಹರಿಗೋವಿಂದ ದಾಸ್ ಪ್ಯೂರ್ ವೆಜ್. ಬನ್ನಿ ಗಾಯ್ಸ್, ಒಳಗಡೆ ಹೋಗೋಣ, ನೋಡೋಣ ಏನೇನಿದೆ. ದಿಸ್ ಈಸ್ ಎಂಟ್ರನ್ಸ್, ಟಿಕೆಟ್ ಕೌಂಟರ್. ಎಂಟ್ರೆನ್ಸು ಗಾಯ್ಸ್. ಬಂದು ಇಲ್ಲಿ ಟಿಕೆಟ್ ತೊಗೊಬೇಕು ನೋಡಿ. 2 ಟಿಕೆಟ್ ತೊಗೊಂಡಿದ್ದೀವಿ. 100 rupees ಪರ್ ಹೆಡ್, 50 rupees. ಮೊದಲಿಗೆ ಒಂದು ಕಾರಿದೆ. ಇದು ಸ್ಟ್ಯಾಂಡರ್ಡ್ ಅಂತ ಹಾಕಿದ್ದಾರೆ, ಬಟ್ ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಅಂದ್ಕೊಂಡೆ. ಮಸ್ತಾಗಿದೆ. ಎಸ್, ದಿಸ್ ಈಸ್ ಬ್ಲೂ ಪ್ರಿಂಟ್ ಆಫ್ ಪಯಣ. ಹೇಗಿದೆ ಒಳಗಡೆ ಎಂಟ್ರಿ ಆಯ್ತಿದ್ದಂಗೆ ಗಾಯ್ಸ್. ನೋಡಿ ಹೇಗಿದೆ. ಒಂದಾ ಎರಡ ನೋಡೋದಕ್ಕಿರೋದು ತುಂಬ ಇದೆ. ಕ್ಲೀನ್ನೆಸ್ನ ಕಾಪಾಡ್ಕೋಬೇಕು ಎಲ್ಲರೂ ನಾವು. ಯಾವುದನ್ನು ಮುಟ್ಟೋ ಆಗಿಲ್ಲ, ದೂರದಿಂದ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಪ್ರತಿಯೊಂದನ್ನು ನೋಡೋಣ. ಹೇಗಿದೆ ನೋಡಿ ಗಾಯ್ಸ್ ಕಾರ್ ಹೆಸರು ಆಸ್ಟಿನ್ ಆರ್ಲಿ. ನಮ್ಮ ಎತ್ತಿನ ಗಾಡಿ ರೋಲ್ಸ್ ರಾಯ್ಸ್, ದೇಶದ ಅತ್ಯಂತ ದುಬಾರಿ ಕಾರು. ಹಿಂಗಿದೆ ನೋಡಿ. ಇದಕ್ಕೆ ರೋಲ್ಸ್ ರಾಯ್ಸ್ 20 ಸೆಲೆಬ್ರೇಟಿಂಗ್ 100 years. 100 years old. 100 years. ಆ ಲೇಡಿಗೆ ಕೊಟ್ಟು ಕೊಡಬೇಕು. ಇಲ್ಲಿ ಗಾಯ್ಸ್ ಪ್ರತಿಯೊಂದು ಕಾರ್ ಬಗ್ಗೆನೂ ಫುಲ್ ಡೀಟೇಲ್ಸ್ ಐತೆ. ನಿಜವಾಗ್ಲೂ ನಮ್ಮ ವಿಡಿಯೋದಲ್ಲಿ ಎಲ್ಲರೂ ತೋರ್ಸೋಕ್ಕಾಗಲ್ಲ. ನೀವೇ ಓದ್ಕೊಬಿಡಿ. ನೀವು ಬನ್ನಿ ನೋಡಿ ಆಮೇಲೆ ತಿಳ್ಕೊಳ್ಳಿ. ನಾವು ಎಷ್ಟಾಗುತ್ತೆ ಅಷ್ಟೊಂದು ತೋರಿಸ್ತೀವಿ. ತುಂಬ ಕಾರ್ಸ್ಗಳಿದೆ ಗಾಯ್ಸ್. ಎಲ್ಲದ್ರ ಬಗ್ಗೆನೂ ಪ್ರತಿಯೊಂದು ಡೀಟೇಲ್ಸು ನಿಜವಾಗ್ಲೂ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ನೀವು ಬನ್ನಿ ಒಂದು ಸಲ. ವೆಹಿಕಲ್ಸ್ ಬಹಳ ಇದೆ ಇಲ್ಲಿ, ತುಂಬ ತಿಳ್ಕೊಳ್ಳೋದಿದೆ. ಬನ್ನಿ ದಯವಿಟ್ಟು ಒಂದು ಸಲ ನೋಡಿ, ತುಂಬ ಖುಷಿ ಕೊಡುತ್ತೆ ಜಾಗ. ಏನಿದ್ದಾವೆ ಗೊತ್ತಾ ಗೈಸ್? ಅಯ್ಯಪ್ಪ,
ಟಚ್ ಮಾಡೋ ಹಾಗಿಲ್ಲ. ಡೋಂಟ್ ಟಚ್. ಫಾರ್ಡ್ ಪ್ರಿಫೆಕ್ಟ್. ಇವೆಲ್ಲ ನಾವು ನೋಡೇ ಇರಲಿಲ್ಲ ಗೈಸ್ ಕಾರ್ಗಳಂತೂ. ಅಯ್ಯಪ್ಪ, ನೋಡಿದ್ರೆ ಇಲ್ಲಿ ಕಂಪ್ನಿ ಹೆಸರೇ ಗೊತ್ತಿಲ್ಲ. ಕಾರ್ ನೋಡಿ ಗಾಯ್ಸ್ ಹೆಂಗೈತೆ. ಇದ್ರದ್ದು ಲೋಗೋಗೆ ಕಾಸು ಕೊಡಬೇಕು. ಹೇಗಿದೆ ನೋಡಿ. ಇನ್ನೊಂದು ಅದ್ಭುತವಾದ ಕಾರು. ನಮ್ಮ ಮನೆಯಲ್ಲಿರೋ ಬಸ್ಸೇ ಇಷ್ಟು ಉದ್ದ ಆಯ್ತಲ್ಲಣ್ಣ. ನಿಮ್ಮ ಮೇಲೆ ಬಸ್ ಆಯ್ತಾ? ಇವೆಲ್ಲ ನಾವು ನೋಡೇ ಇರಲಿಲ್ಲ ಗೈಸ್, ಪಿಕ್ಚರಲ್ಲೂ ನೋಡಿರಲಿಲ್ಲ. ಗೊಂಬೆ ನೋಡಿದ್ವೋ ಏನೋ. ಪಿಕ್ಚರಲ್ಲಿ ನೋಡಿರಲಿಲ್ಲ, ಚಿಕ್ಕ ವಯಸ್ಸಲ್ಲಿ ಗೊಂಬೆ ಆಟದಲ್ಲಿ ನೋಡಿದ್ವೋ ಏನೋ. ಈ ಕಾರು ಗಾಯ್ಸ್ ನಮ್ಮ ಮೈಸೂರು ರಾಜರಾದಂಥ ಜಯಚಾಮರಾಜೇಂದ್ರ ಒಡೆಯರ್ ಅವರು ಯೂಸ್ ಮಾಡ್ತಿದ್ದಂಥದ್ದು ಈ ಕಾರ್. ಇಲ್ಲಿ ಗಾಯ್ಸ್ ನಾವು ನೋಡದೇ ಇರೋಂಥ ಎಷ್ಟೋ ಕಾರ್ಗಳಿದೆ. ನಾವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನೋಡೇ ಇರಲ್ಲ ಆ ಥರದ ಕಾರ್ಸ್ಗಳು ತುಂಬ ಇದೆ. ಮಕ್ಕಳಾಟ ಸಂಬಂಧ ಇದ್ದಂಗೆ ಐತೆ ಇಲ್ಲಿ. ನಾವು ಬರೀ ಇಮ್ಯಾಜಿನ್ನು ಮಾಡ್ಕೊಳಕ್ಕಾಗಲ್ಲ ಅಂಥ ಕಾರ್ಗಳೈತೆ. ನಿಜವಾಗ್ಲೂ ಪ್ರತಿಯೊಂದು ಕಾರ್ ಡೀಟೇಲ್ಸ್ ಕೊಡ್ತೀವಿ ಅಂದರೆ ನಾವು ಒಂದು ದಿನ ಪೂರ್ತಿ ಇಲ್ಲಿದ್ರೂ ಆಗಲ್ಲ. ವಿಡಿಯೋ ಏನು 2 ಅವರ್ ಆಗುತ್ತೋ ಇಲ್ಲ 2.5 ಅವರ್ ಆಗುತ್ತೋ ಗೊತ್ತಿಲ್ಲ, ಅಷ್ಟೊಂದು ಕಾರ್ಗಳಿದೆ. ಸಖತ್ತಾಗಿರೋ ಕಾರ್ಗಳು, ಸ್ಕೂಟ್ರುಗಳು ಎಲ್ಲ ಇದೆ. ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೇ ಬಂದು ವಿಸಿಟ್ ಮಾಡಿ ನೋಡಿಕೊಂಡು ಹೋಗಿ. ಯಾಕೆಂದರೆ ಎಲ್ಲನೂ ಡೀಟೇಲ್ಸ್ ಕೊಡೋಕ್ಕಾಗಲ್ಲ. ಕೊಡ್ತಾ ಕೂತ್ಕೊಂಡ್ರೆ ಅಣ್ಣ ಹೇಳ್ದಂಗೆ 2 to 3 hours ಬೇಕೇ ಬೇಕು. ವೀಡಿಯೋಸ್ ಮಾಡಿ ಅದು ಕಡಿಮೆನೇ, ಇನ್ನೂ ಜಾಸ್ತಿ ಆದರೂ ಆಗುತ್ತೆ. ವೀಡಿಯೋ ಸಿಂಪಲಾಗಿ ತೋರಿಸಿದ್ದೀವಿ, ನೋಡ್ಕೊಳ್ಳಿ. ಇನ್ಫಾರ್ಮೇಷನ್ ಅಂತೂ ಕೊಡೋಕ್ಕಾಗಲ್ಲ, ನೀವೇ ಒಂದು ಸಲ ವಿಸಿಟ್ ಮಾಡಿ. ನೀನು ತೆಗಿಬೇಕಪ್ಪ ವೀಡಿಯೋದಲ್ಲಿ. ಕಾರ್ ವೀಡಿಯೋ ಮಾಡ್ತಾಯಿದ್ದೆ, ಕಾರ್ ವೀಡಿಯೋ ಮಾಡ್ತಾಯಿದ್ರೆ ಇವನು ನನ್ನ ಫೋಟೋ ತೆಗಿಯೋಣ ಅಂತ ಬಂದು ವೀಡಿಯೋದೊಳಗಡೆ ಎಂಟ್ರ್ ಆಯ್ತಾ ಇದ್ದಾನೆ. ಇದು ಸರ್ವಿಸ್ ಮಾಡಿಸಿಲ್ಲ, ಇದೊಂದಿಕ್ಕೆ ಪಾಪ. ಚೇತಕ್ ನಮ್ಮ ಅಪ್ಪನ ಹತ್ರನೂ ಒಂದಿತ್ತು. ಇದು ರಾಜ್ಕುಮಾರ್ ಅವರು ಓಡಿಸ್ತಿದ್ರು. ಯಾವುದದು ಸಾಂಗು ತಮ್ಮ? ಎಂದೆಂದು ನಿನ್ನನ್ನು ಮರೆತು. ಇದು ವಿಷ್ಣುವರ್ಧನ್ ಸರ್ ಪಿಕ್ಚರಲ್ಲೆಲ್ಲ ನೋಡಿದ್ದೀವಿ. ಇದು ರಾಜ್ಕುಮಾರ್ ಸರ್ ಪಿಕ್ಚರ್ ಇದೆ ಅನಿಸುತ್ತೆ. ನಮ್ಮ ಡ್ಯಾಡಿ ಹತ್ರ ಇದ್ದಿದ್ದು ಬಜಾಜ್ ಜಾವಾ. ನೋಡಿ ಗಾಯ್ಸ್, ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂತ. ನಮಗೂ ಗೊತ್ತಿಲ್ಲ, ಇಲ್ಲಿ ನೋಡಿದ ಮೇಲೆ ಗೊತ್ತಾಗಿದ್ದು. ನಮ್ಮ ಆಗಿನ ಕಾಲದ ಆನೆ, ನಮ್ಮ ಅಂಬಾಸಿಡರ್ ಕಾರ್ ನೋಡಿ ಗಾಯ್ಸ್, ಎಷ್ಟು ಲೆಂತ್ ಇದೆ. ಇಲ್ಲಿ ಕಾರ್ಗಳದ್ದು ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಐತೆ ನೋಡಿ ಗೈಸ್. ವಯಸ್ಸಲ್ಲಿ ಆಟ ಆಡ್ತಿದ್ವು. ಒಂದು ಕಾರು ನೆನಪಿದ್ಯಾ ನಿಮಗೆ? ಆ ರೀತಿ ಇದೆ. ಅಯ್ಯಯ್ಯಪ್ಪ, ಅದೇ ಗಾಯ್ಸ್ ಇದು. ಅದನ್ನ ನೋಡ್ಕೊಂಡು ಅದನ್ನ ನೋಡ್ಕೊಂಡು ಇದನ್ನು ಮಾಡಿರೋದಲ್ಲ ತಮ್ಮ. ನೋಡ್ಕೊಂಡು